ಆತ್ಮೀಯ ರೈತ ಬಂದವರೆಲ್ಲರಿಗೂ ನಮಸ್ಕಾರ. ವಿಶ್ರುತ್ ಆಗ್ರೋ ಇಂಡಸ್ಟ್ರೀಸ್ ಕುಂದಾಪುರ ನಾವು ಫಿಶ್ ಬೇಸ್ಡ್ ಫರ್ಟಿಲೈಸರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ. ಹಾಗೂ ವಿಶ್ರುತ್ ಅಗ್ರಿ ಬಿಸ್ನೆಸ್ ಪ್ರೈವೇಟ್ ಲಿಮಿಟೆಡ್ ಕುಂದಾಪುರ ಫಿಶ್ ಬೇಸ್ಡ್ ಫರ್ಟಿಲೈಸರ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೇವೆ. ಸೊಸೈಟಿಗಳ ಮುಖಾಂತರ ರೈತರಿಗೆ ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದೇವೆ. ಇವತ್ತಿನ ದಿನ ನಾನು ಸವದತ್ತಿ ತಾಲೂಕಿನಲ್ಲಿದ್ದೇನೆ. ಮತ್ತೊಬ್ಬ ರೈತರು ನಮ್ಮ ವಿಶ್ರುತ್ ಭೂಸಿರಿ ಮರೀನ್ ಲಿಕ್ವಿಡ್ ಪ್ಲಸ್ಸನ್ನು ಬಳಕೆ ಮಾಡ್ಕೊಂಡಿದ್ದಾರೆ. ಸೊ ಅಂದರೆ ಡೆಮೋ ರೀತಿ ಒಂದೆರಡು ಸಾಲಿಗೆ ಸ್ಪ್ರೇ ಮಾಡಿರುವಂಥದ್ದು. ಸೊ ಅವರ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ಓಕೆ. ಸೊ ಯಾವ ಬೆಳೆಗೆ ಸ್ಪ್ರೇ ಮಾಡಿದ್ದೀರಿ? ಹೆಸ್ರಿಗೆ ಹಾಕಿದಾದ ನಂತರ ವ್ಯತ್ಯಾಸ ಏನು ಅನ್ನಿಸ್ತದೆ? ಹಾಂ, ಕಲರ್ ಚೇಂಜ್. ಓಕೆ. ಸೊ ಅಂದರೆ ಇದಕ್ಕಿಂತ ಮುಂಚೆ ನೀವೇನೇನು ವ್ಯವಸಾಯ ಮಾಡ್ತಿದ್ರಿ, ಆವಾಗ ಎಷ್ಟು ಕಲರ್ ಬರ್ತಿದ್ರಿ? ಫಸ್ಟ್ ಮಾಡಿದ್ದೀರಾ? ಓಕೆ. ಅಂದರೆ ಕಲರ್ ಇದಕ್ಕಿಂತ ಏನು ಬೆಳೀತಾ ಇದ್ರಿ ನೀವು? ಅಂದರೆ ಇಷ್ಟು ವರ್ಷ ನೀವು ಕೃಷಿ ಮಾಡ್ತಾ ಬರ್ತಾ ಇದ್ದೀರಿ, ಹೌದಾ? ಸೊ ಈ ಲಿಕ್ವಿಡ್ ಹೊಡೆದಾಗಿಂದ ನಿಮಗೆ ಕಲರ್ ಚೇಂಜಸ್ ಕಾಣಿಸ್ತು ಅಂತ ಹೇಳಿದ್ರಲ್ಲ. ಸೊ ಇದಕ್ಕೂ ಮೊದಲು ಕೆಮಿಕಲ್ ಹೊಡ್ಕೊತಾ ಬರ್ತಾ ಇದ್ರಿ, ಅದಕ್ಕೂ ಇದಕ್ಕೂ ವ್ಯತ್ಯಾಸ ಹೆಂಗೆ ಅನಿಸ್ತಾ ಇದೆ? ಅದಕ್ಕಿಂತ ರಿಸಲ್ಟ್ ಚಲೋ ಐತೆ. ಓಕೆ. ಸೊ ಇದೇ ಫಸ್ಟ್ ಹೊಡೆದಿದ್ದು. ಓಕೆ. ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟ? ಸೊ ನೀವು ಎಲ್ಲಿಂದ ತಂದಿದ್ದೀರಿ? ಇವರ ಕೊಟ್ಟಿದ್ರಿ. ಓಕೆ. ಸೊ ಆತ್ಮೀಯ ರೈತ ಬಂದವ್ರಿಗೆ ಕೇಳಿದ್ರಿ ಸರ್ ಮಾತನ್ನು. ಸೊ ಇದು ಗ್ರೋತ್ ಚೆನ್ನಾಗಿ ಬಂದಿದೆ ಅವರಿಗೆ ಆ್ಯಕ್ಚುಲಿ. ಸೊ ಇನ್ನು ನೀರು ಇವಾಗ ಮಳೆ ಚೆನ್ನಾಗಿತ್ತು ಅಂದರೆ ಇನ್ನೂ ಎಕ್ಸ್ಟ್ರಾ ರಿಸಲ್ಟ್ ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು. ಹಾಂ ಹಾಂ. ಸೊ ಬೆಳವಣಿಗೆ ಚೆನ್ನಾಗಿ ಕಂಡಿರುವಂಥದ್ದು, ಮತ್ತು ಹೂ ಚೆನ್ನಾಗಿ ಬಂದಿದೆ, ಕಾಯಿ ಚೆನ್ನಾಗಿ ಹಿಡಿತಾ ಇದೆ ಆ್ಯಕ್ಚುಲಿ. ಸೊ ನೀವು ಕೂಡ ಎಲ್ಲ ಬೆಳೆಗಳಿಗೂ ಬಳಕೆ ಮಾಡ್ಕೊಳ್ಳಿ. ಸೊ ಕಬ್ಬಾಯಿತು, ಗೊಂಜಾಳ ಆಯಿತು, ಹತ್ತಿ ಆಯಿತು, ಸದಕ ಆಯಿತು, ಎಲ್ಲ ಬೆಳೆಗೂ ಇದು ಬಳಕೆ ಮಾಡ್ಕೊಳ್ಬೋದು. ಸೊ ಇಲ್ಲೇ ನಿಮಗೆ ಆಸುಂಡಿ ಭಾಗದವರು ಇಲ್ಲೇ ಸಿಗುತ್ತೆ, ಆಸುಂಡಿ ಸೊಸೈಟಿನಲ್ಲಿ ಸಿಗುತ್ತೆ. ಸೊ ಮತ್ತು ಇನ್ನು ಗೋಕಾಕ್ ಭಾಗದಲ್ಲಿ ನಿಮಗೆ ಬೆಟ್ಕೇರಿ ಸೊಸೈಟಿ, ಅಕ್ಕಿಸಾಗರ ಸೊಸೈಟಿ, ಮತ್ತು ಮಮದಾಪುರ ಸೊಸೈಟಿ ಆಗಿರ್ಬೋದು, ಮತ್ತು ಗೋಕಾಕ್ ಸೊಸೈಟಿಯಲ್ಲೂ ಕೂಡ ನಿಮ್ಗೆ ಅವೈಲಬಿಲಿಟಿ ಇದೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕ ಮಾಡ್ಬೋದು. ಏನೇ ಇದ್ರ ಪ್ರಶ್ನೆಗಳು ನೀವು ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ಕರೆ ಮಾಡ್ಬೋದು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ.